ಲ್ಯಾಂಡಿಂಗ್ ಸಂಸ್ಥೆ 45 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಕೊಟ್ಟಿತ್ತು. ಆದರೆ ಆ ನಿರಂತರವಾದ ಸೇವೆಯನ್ನು ಕೊಟ್ಟಾಗ ಅದರಲ್ಲಿ ಆ ಮಧ್ಯದಲ್ಲಿ ಬೇರೆ ಬೇರೆ ರಂಗದಲ್ಲಿ ನಮ್ಮ ಕೆಲಸ ಆಗ್ತಿತ್ತು. ಇವತ್ತು ವಿಕಾಸ್ ಎಜುಕೇಶನ್ ಟ್ರಸ್ಟ್ ಇರಲಿ, ಮತ್ತೆ ಬೇರೆ ಬೇರೆ ಇವತ್ತು ನಾವು ಹಾಲ್ಗಳು ಇವತ್ತು ಎಲ್ಲ ಕಡೆಯಲ್ಲಿ ರಂಗಮಂದಿರಕ್ಕೆ ಸಭಾಭವನಗಳು ಬೇಕು ಇಂಥದ್ದೆಲ್ಲ ಕೂಗುಗಳು ಬರ್ತಾ ಇತ್ತು. ಇದೆಲ್ಲ ಕಡೆಯಲ್ಲಿ ಶಾರ್ಟೇಜ್. ಮಂಗಳೂರಿನಲ್ಲಿ ಯಾರು ಸಭಾಭವನ ರಂಗಮಂದಿರಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಲಾಭದ ದೃಷ್ಟಿಯಿಂದ ಅದು ಅಲ್ಲ ಅಂತ, ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೆ ಇವತ್ತು ನಾವು ಏನು ಮಾಡಿದೆವು ಅಂದ್ರೆ, ಇವತ್ತು ವಿಕಾಸ್ ಎಜುಕೇಶನ್ ಟ್ರಸ್ಟ್ ಇವತ್ತು ಇಂಥ ಒಂದು ಕಟ್ಟಡವನ್ನು ನೀವು ಈ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಹೇಳುವಂತ ಒಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲ ಸೇರಿದ್ದೇವೆ. ಅದರ ಜೊತೆಯಲ್ಲಿ ಅದಲ್ಲದೆ ನಾವು ನೇತ್ರಾವತಿ ಸಭಾಭವನ ಅಂತ ಹೇಳುವುದು ಜಪೆನಮೊಗರು ಮಲ್ಲಿಕಾರ್ಜುನ ದೇವಸ್ಥಾನದ ಪಕ್ಕದಲ್ಲಿ ಮಧ್ಯದಲ್ಲಿ, ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಗುರುವಾನ ಶ್ರೀ ದುರ್ಗಾ ಕ್ಷೇತ್ರದ ಮಧ್ಯದಲ್ಲಿ ನಿರ್ಮಾಣಗೊಂಡಿದೆ. ಅದು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಪಾಲೆಮಾರ್ ಫಾರ್ಮ್ಸ್ ಅಂತ ಹೇಳಿ ನಮ್ಮ ಕಾಟಿಪಳ್ಳದಲ್ಲಿ ನಮ್ಮದಾದಂಥ ತೋಟದಲ್ಲಿ ಅದನ್ನು ಕೂಡ ಜನರಿಗೆ, ಸಾಮಾನ್ಯ ಜನರಿಗೆ ಅದರ ಉಪಯೋಗ ಆಗಬೇಕು. ಕೇವಲ ತೋಟ ಕೃಷಿ ಅಂತ ಹೇಳಿದ ಕೂಡಲೇ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದರಿಂದ ನಮಗೆ ಪ್ರಯೋಜನ ಹೊರತು ಜನರಿಗೆ ಏನು ಪ್ರಯೋಜನ ಆಗುದಿಲ್ಲ. ಇವತ್ತು ಸಾಮಾನ್ಯ ಜನರಿಗೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಕೂಡ ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇನ್ನೊಂದು ಪಾಲೆಮಾರ್ ಗಾರ್ಡನ್ ಅಂತದ್ದು. ಪಾಲೆಮಾರ್ ಗಾರ್ಡನ್ ಸಾಧಾರಣ ಸಾಮಾನ್ಯ ಜನರಿಗೆಲ್ಲ ಗೊತ್ತಿದೆ. ಇವತ್ತು ಮಾರ್ಗನ್ಸ್ ಗೇಟ್ ಅಲ್ಲಿ ಪಾಲೆಮಾರ್ ಗಾರ್ಡನ್ ಅಂತ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಇವತ್ತು ಜನರಿಗೆ ಬೇಕಂತದ್ದು ಹಾಲು ಅಥವಾ ಒಳ್ಳೆ ಗಾರ್ಡನ್ ಇದೆ, ಅದು ಸಾಮಾನ್ಯ ಜನರಿಗೆ ಉಪಯೋಗ ಆಗ್ತದೆ ಹೇಳೋ ನಿಟ್ಟಿನಲ್ಲಿ ಅದನ್ನು ನಾವಿವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಪಾಲೆಮಾರ್ ಗಾರ್ಡನ್ ಮತ್ತೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಪಾಲೆಮಾರ್ ಫಾರ್ಮ್, ನೇತ್ರಾವತಿ ಸಭಾಭವನ, ಈ 4 ಸಭಾ ಅಂಗಣಗಳನ್ನು ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡುವಂತ ಕಾರ್ಯಕ್ರಮ ನಾಡ್ದು 23ನೇ ತಾರೀಕು ಇದೇ ಹಾಲ್ನಲ್ಲಿ ನಡೀಲಿಕ್ಕಿದೆ. ಅದರಲ್ಲಿ ಆಂಧ್ರ ಪ್ರದೇಶ ಗವರ್ನರ್ ಆದ ಅಬ್ದುಲ್ ನಜೀರ್ ಅವರು ಮತ್ತು ರೈಲ್ವೆ ಮಂತ್ರಿಗಳಾದ ಸೋಮಣ್ಣನವರು ಹಾಗೂ ನಮ್ಮ ಸಂಸದರಾದ ಬ್ರಿಜೇಶ್ ಚೌಟ ಅವರು ಹಾಗೂ UT ಖಾದರ್ ಅವರು ಮತ್ತೆ ಭರತ್ ಶೆಟ್ಟಿ ಹಾಗೂ ವೇದವ್ಯಾಸ ಕಾಮತ್, ಉಮಾನಾಥ್ ಕೋಟ್ಯಾನ್, ಐವನ್ ಡಿಸೋಜಾ ಇವರು ಭಾಗವಹಿಸಲಿಕ್ಕಿದ್ದಾರೆ. ಇದರ ಮುಖೇನ ಇವತ್ತು ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ. ಲ್ಯಾಂಡ್ಲಿಂಗ್ಸ್ ಯಾವುದೇ ಕೆಲಸ ಮಾಡುವಾಗ ಅದು ಸಮಾಜಕ್ಕೆ ಒಂದು ಸ್ವಲ್ಪ ಸಿಗಬೇಕು, ಅದರ ಜೊತೆ ನಮ್ಮ ಜನರಿಗೂ ಸಿಗಬೇಕು ಹೇಳುವಂತ ನಿಟ್ಟಿನಲ್ಲಿ ಇವತ್ತು ನೇತ್ರಾವತಿ ಸಭಾಭವನ ಕೈಗೆಟುಕುವ ದರದಲ್ಲಿ ಅದನ್ನ ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಇದರಲ್ಲೂ ಕೂಡ ಹಾಗೆ ಸಾಮೂಹಿಕ ಕಾರ್ಯಕ್ರಮಗಳು ಯಾವುದೇ ಆಗದಿದ್ರೆ, ಸಾಮೂಹಿಕವಾದಂಥ ಯಾವುದೇ ಕಾರ್ಯಕ್ರಮಗಳಿದ್ರೆ ಅದನ್ನು ಉಚಿತವಾಗಿ ಈ ಹಾಲಲ್ಲಿ ಕೂಡ ಎಲ್ಲ ಹಾಲಲ್ಲಿ ಸಾಮೂಹಿಕ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡ್ತೇವೆ. ಇದು ಕೂಡ ಈ ಮೂಲಕ ತಿಳಿಸ್ತಾ ಇದ್ದೇವೆ.